ಬಹಳಷ್ಟು ರೈತರ ಸಣ್ಣ ಟ್ರ್ಯಾಕ್ಟರ್ಗಳನ್ನ ಹುಡುಕಾಡ್ತಿರ್ತಾರೆ 30 HP ಮತ್ತು ಅದಕ್ಕಿಂತ ಕಡಿಮೆ ಇರುವಂಥ ಟ್ರ್ಯಾಕ್ಟರ್ಗಳು. ಅಂಥ ಟ್ರ್ಯಾಕ್ಟರ್ಗಳು ನೀವೇನಾದರೂ ಹುಡುಕಾಡ್ತಿದ್ರಿ ಅಂದ್ರೆ ಅದ್ರ ಪವರ್ ಏನ, ಅದ್ರ ಪರ್ಫಾರ್ಮೆನ್ಸ್ ಏನ, ಅದ್ರ ಫೀಚರ್ ಏನ, ಅದ್ರ ಪ್ರೈಸ್ ಏನ, ಇವೆಲ್ಲ ನೋಡೋಕೆ ನಿಮ್ಗೆ ಸಿಗ್ತಾವೆ. ಈ ವಿಡಿಯೋದಾಗ ನಾವು ಟಾಪ್ 5 ಟ್ರ್ಯಾಕ್ಟರ್ಗಳ ಬಗ್ಗೆ ಮಾತಾಡೋದೆವು. ಯಾವೆಲ್ಲ ಅವ್ರದ್ದು ಏನು ಸ್ಪೆಸಿಫಿಕೇಶನ್ ಐತಿ, ಏನು ಪವರ್ ಪರ್ಫಾರ್ಮೆನ್ಸ್ ಐತಿ, ಎಲ್ಲ ನಿಮ್ಗೆ ನೋಡೋಕೆ ಸಿಗ್ತೈತಿ. ವಿಡಿಯೋನ ಎಂಡ್ ತಗೊಂಡು ನೋಡ್ರಿ. ನಿಮಗೆ ಯಾವ್ದು ಸೂಟ್ ಆಗ್ತೈತಿ ಅನ್ನೋದನ್ನ ಲಾಸ್ಟ್ ಕಮೆಂಟ್ದಾಗ ಹೇಳಿ ಹೋಗ್ರಿ. ಸೊ ಶುರು ಮಾಡು ಬಾ ದೋಸ್ತ. ನಂಬರ್ 5 ಐತಿ ಫಾರ್ಮ್ ಟ್ರ್ಯಾಕ್ 30 ಪವರ್ ಮ್ಯಾಕ್ಸ್ ಅನ್ನೋ ಗಾಡಿ. 30 HP ಗಾಡಿ, 2490 CC ಎಂಜಿನ್ ಕೆಪಾಸಿಟಿ. ಪ್ರೈಸ್ ರೇಂಜ್ ನಿಮಗೆ ಬಂದುಬಿಟ್ಟು 5,85,000ದಿಂದ ಹಿಡ್ಕೊಂಡು 6 ಲಕ್ಷ ತನಕ ನಿಮಗೆ ಎಂಜಿನ್ ಸಿಗ್ತೈತಿ. ಯಾಕೆ ತಗೋಬೇಕು? ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ, ಅಡ್ವಾನ್ಸ್ಡ್ ಫ್ಯೂಚರ, ಗ್ರೇಟ್ ಫಾರ್ ಹೆವಿ ಡ್ಯೂಟಿ ವರ್ಕ್. ಇಂಥ ಎಲ್ಲಾದರೂ ನಿಮ್ಮದೇನಾದರೂ ನೀಡ್ ಇತ್ತಂದ್ರೆ ನೀವು ಈ ಗಾಡಿನ ಕನ್ಸಿಡರ್ ಮಾಡ್ಬೋದು. 4ನೇ ನಂಬರ್ದಾಗ ಕೊಬೋಟೋ ಕಡೆಯಿಂದ ಬರ್ತೈತಿ A211N OP ಅನ್ನೋದ. ನಿಮ್ಗೆ 21 HP ತನಕ ಈ ಗಾಡಿ ಬರ್ತೈತಿ. ಅರೌಂಡ್ 4.5 ಲಕ್ಷ ತನಕ ಇದ ಎಂಜಿನ್ ನಿಮ್ಗೆ ಸಿಗ್ತೈತಿ. ಯಾಕೆ ನೀವು ಈ ಗಾಡಿನ ಕನ್ಸಿಡರ್ ಮಾಡ್ಬೋದು ಅಂದ್ರೆ, ಸಣ್ಣ ಜಾಗದಾಗ ನೀವು ಈ ಕಬ್ಬಿನ ಸಾಲನ್ನು ಹರಗ್ತಿರಲ್ಲ, ಹಿಂತಲೆಲ್ಲ ವರ್ಕ್ ಮಾಡೋಕೆ ಎಕ್ದಮ್ ಸಣ್ಣದ ಕಾಂಪ್ಯಾಕ್ಟ್ ಆಗಿರುವಂಥ ಗಾಡಿ, ಅಲ್ಲಿ ಹೆವಿ ಪರ್ಫಾರ್ಮೆನ್ಸ್ ಕೊಡ್ತೈತಿ. ಈ ಗಾಡಿನ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಇನ್ನೇನಾದರೂ ಈಸಿ ಮೇಂಟೆನೆನ್ಸ್ ಗಾಡಿ ನಿಮಗೆ ಬೇಕಾಗಿತ್ತು ಅಂದ್ರೆ ನೀವು 3ನೇ ಗಾಡಿ ನೋಡ್ಬೋದು. ಇದು ಯಾವುದಂದ್ರೆ ಐಸರ್ 242 ಅನ್ನೋ ಗಾಡಿ. 25 HP ಗಾಡಿ ಐತಿ. 1550 CC ಗಾಡಿ ಬರ್ತೈತಿ. ನೀವು ಈ ಗಾಡಿ ಭಾಳ ಈಸಿಲಿ ಮೇಂಟೈನ್ ಮಾಡ್ಬೋದು. ಅವರೇಜ್ ಪರ್ಫಾರ್ಮೆನ್ಸು ಕೊಡ್ತೈತಿ. ಎಲ್ಲ ಥರದ ಕೆಲಸ ಮಾಡೋಕ್ಕೂ ಹೆಲ್ಪ್ಫುಲ್ ಐತಿ. ಐಸರ್ ಗಾಡಿ ರೇಟ್ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ 4,80,000ದಿಂದ ಹಿಡ್ಕೊಂಡು 5,10,000 20,000 ತನಕ ರೇಂಜ್ ಐತಿ. ಇದ್ರಾಗ ನಿಮಗೆ ಗಾಡಿ ಸಿಗ್ತೈತಿ. ಈ ಗಾಡಿನೂ ನೀವು ಕನ್ಸಿಡರ್ ಮಾಡ್ಬೋದು 25 HP ದಾಗ. ಸೆಕೆಂಡ್ ಗಾಡಿ ಬಗ್ಗೆ ನೀವೇನಾದರೂ ಮಾತಾಡೋದಿತ್ತಂದ್ರೆ ದೋಸ್ತ, ಸ್ವರಾಜ್ 630 ಅಂತ ಈ ಥರ ಹೆಸರು ಐತಿ. 29 HP ಗಾಡಿ ಐತಿ. 1330 CC ಎಂಜಿನ್ ಕೆಪಾಸಿಟಿ ಐತಿ. ಈ ಗಾಡಿ ಫ್ಯೂಯಲ್ ಎಫಿಷಿಯೆಂಟ್ ಗಾಡಿ. ಸ್ವರಾಜ್ದು ನೀವು ಯಾವ ಗಾಡಿ ತಗೋರಿ, ಅವರ ಹೆಸರುವಾಸಿಯಾಗಿದ್ದರು ಫ್ಯೂಯಲ್ ಎಫಿಷಿಯೆಂಟ್ ಅಂದ್ರೆ ಮೈಲೇಜ್ ಜಾಸ್ತಿ ಕೊಡ್ತಾವೆ ನಿಮ್ಗೆ. ಅಂಥ ಕೆಪಾಸಿಟಿ ಅಂಥ ಕ್ಯಾಟಗಿರಿದಾಗ ಇರುವಂಥನ ಗಾಡಿ. ಇಂಟರ್ ಕಲ್ಟಿವೇಶನ್ ಪಾಲಿ ಹೌಸ್ದಾಗ ಸಣ್ಣ ಫಾರ್ಮರ್ಸ್ಗೆ ಹೇಳಿ ಮಾಡಿಸಿದಂಥ ಗಾಡಿ. ಪವರ್ಫುಲ್ ಗಾಡಿ ಐತಿ. ಸ್ವರಾಜ್ದವ್ರದ್ದು 630. ನಂಬರ್ 1ದಾಗ ಅದೇ ಐತಿ ನಿಮ್ಗೆ ಮಹೇಂದ್ರ 265 DI ಅನ್ನೋ 30 HP ಗಾಡಿ. 2048 CC ಎಂಜಿನ್ ಕೆಪಾಸಿಟಿ ಐತಿ. ಅರೌಂಡ್ 5.5 ಲಕ್ಷ ತನಕ ಈ ಎಂಜಿನ್ ನಿಮಗೆ ಸಿಗ್ತೈತಿ. ಯಾಕೆ ತಗೋಬೇಕು? ಜಬರ್ದಸ್ತ್ ಫ್ಯೂಯಲ್ ಎಫಿಷಿಯೆಂಟ್ ಗಾಡಿ, ಹೆವಿ ಬಿಲ್ಡ್ ಕ್ವಾಲಿಟಿ ಐತಿ, ಡ್ಯೂರೇಬಲ್ ಸಿಗ್ತೈತಿ. ಸಣ್ಣ ರೈತರ ಇದನ್ನು ಕನ್ಸಿಡರ್ ಮಾಡ್ಕೋಬಹುದು. ಪಾಲಿ ಹೌಸ್ದಾಗೂ ಒಳಗೆ ಓಡ್ಸಕ್ಕೆ ನಡೀತೈತಿ, ಹೊರಗಡೆನೂ ನೀವು ಇದನ್ನ ಓಡ್ಸಕ್ಕೆ ನಡೀತೈತಿ. ಅದಕ್ಕೋಸ್ಕರ ಭಾಳಷ್ಟು ರೈತರ ಇದೇ ಗಾಡಿನ ಪರ್ಚೇಸ್ ಮಾಡ್ತಾರೆ. ಅದು ದೋಸ್ತ, ಇನ್ನೂ ಕನ್ಫ್ಯೂಷನ್ ಇದ್ದೆ ಅಂದ್ರೆ ಕನ್ಕ್ಲೂಡ್ ಮಾಡ್ತೇನೆ ಈ ವಿಡಿಯೋನ. ಒಂದು ಹೇಳಕ್ಕೆ ಹೆವಿ ಡ್ಯೂಟಿ ಗಾಡಿ ಏನಾದರೂ ಹುಡುಕಾಡ್ತಿದ್ರೆ ಅಂದ್ರೆ ಮಹೇಂದ್ರದವ್ರದ್ದು 265 DI ಅನ್ನೋ ಗಾಡಿ ನಿನಗಾಗಿ ಐತಿ. ಫ್ಯೂಯಲ್ ಎಫಿಷಿಯೆಂಟ್ ಗಾಡಿ ನೀವೇನಾದರೂ ನೋಡ್ತಿದ್ರಿ ಅಂದ್ರೆ ಸ್ವರಾಜ್ಯದವ್ರದ್ದು 630 ನೀವು ಕನ್ಸಿಡರ್ ಮಾಡ್ಬೋದು. ಅಫೋರ್ಡೇಬಲ್, ಕಾಸ್ಟ್ ಇಫೆಕ್ಟಿವ್ ಇಂಥ ಗಾಡಿಗಳು ಹುಡುಕಾಡ್ತಿದ್ರಿ ಅಂದ್ರೆ ಐಸರ್ದವ್ರದ್ದು ಗಾಡಿ 242 ನೀವು ನೋಡ್ಬೋದು. ಏಕ್ದಮ್ ಸಣ್ಣ ಗಾಡಿ ಬೇಕು, ಕಾಂಪ್ಯಾಕ್ಟ್ ಗಾಡಿ ಬೇಕಾಗಿತ್ತಂದ್ರೆ ನೀವು ಕೊಬೋಟೋದವ್ರದ ನೋಡ್ಬೋದು. ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ ಜೊತೆಗೆ ಫೀಚರ್ ಹೆಚ್ಚಿರುವಂಥ ಗಾಡಿ ಏನಾದರೂ ಹುಡುಕಾಡ್ತಿದ್ರಂದ್ರೆ ಪವರ್ ಮ್ಯಾಕ್ಸ್ ಫಾರ್ಮ್ ಟ್ರ್ಯಾಕ್ದವ್ರದ್ದು ಗಾಡಿ ಐತಿ. ಅದನ್ನು ನೀವು ಕನ್ಸಿಡರ್ ಮಾಡ್ಬೋದು. ನಿಮಗೆ ಯಾವ್ದು ಗಾಡಿ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ದಾಗ ಹೇಳಿ ಹೋಗ್ರಿ. ನಿಂಗೆ ಎಲ್ಲರೂ ಹೆಲ್ಪ್ಫುಲ್ ಅನಿಸ್ತಂದ್ರೆ ಲೈಕ್ ಮಾಡು, ಸಬ್ಸ್ಕ್ರೈಬ್ ಮಾಡು, ಮತ್ತು ಯಾರ ಜೊತೆಗೆ ಬೇಕು ನೋಡು ಅವ್ರ ಜೊತೆಗೆ ಶೇರ್ ಕೂಡ ಮಾಡು. ಸೊ ಸಿಗ್ತಾನೆ ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ನಮಸ್ತೆ.